ಇವತ್ತು ನಾವು ಕರ್ನಾಟಕ ರಾಜಕೀಯದ ಅತ್ಯಂತ ರೋಚಕ, ಕುತೂಹಲಕಾರಿ ಮತ್ತು ಲೆಕ್ಕಾಚಾರಗಳಿಂದ ಕೂಡಿದ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತಾಡೋಣ. ಹೌದು, ರಾಜ್ಯ ವಿಧಾನ ಪರಿಷತ್ನ ಸಭಾಪತಿ ಮತ್ತು ಉಪಸಭಾಪತಿ ಚುನಾವಣೆ ಈಗ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಸಾಮಾನ್ಯವಾಗಿ ಮೇಲ್ಮನೆ ಚುನಾವಣೆ ಅಂದ ತಕ್ಷಣ ಸರಿ ಬಿಡಪ್ಪ, ಸಂಖ್ಯಾಗಣನೆ ಸ್ಪಷ್ಟವಾಗಿದೆ, ಯಾರೋ ಒಬ್ರು ಗೆಲ್ತಾರೆ ಅನ್ಕೋತೀವಿ. ಆದ್ರೆ ಈ ಬಾರಿ ಹಂಗಿಲ್ಲ. NDA ಮೈತ್ರಿಕೂಟ ಕೊನೆ ಕ್ಷಣದಲ್ಲಿ ತಂದಿಟ್ಟಿರೋ ಆ ಒಂದು ಟ್ವಿಸ್ಟ್ ಇದೆಯಲ್ಲ, ಅದು ಇಡೀ ರಾಜಕೀಯ ಅಂಗಳದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಸಭಾಪತಿ ಸ್ಥಾನಕ್ಕೆ ಬಿಜೆಪಿಯಿಂದ PH ಪೂಜಾರ್ ಅಖಾಡಕ್ಕಿಳಿದ್ರೆ, ಉಪಸಭಾಪತಿ ಸ್ಥಾನಕ್ಕೆ JDSನಿಂದ ಮಂಜೇಗೌಡ ಸ್ಪರ್ಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಬಹುಮತ ಹೊಂದಿದ್ಯಾ? NDA ಹತ್ರ ಬೇಕಾದಷ್ಟು ನಂಬರ್ಸ್ ಇದೆಯಾ? ಕೊರತೆ ಇರೋ ಆ 5 ಮತಗಳನ್ನ NDA ಎಲ್ಲಿಂದ ತರುತ್ತೆ? ಆಪರೇಷನ್ ಕಮಲ ನಡೆಯುತ್ತಾ ಅಥವಾ ಕ್ರಾಸ್ ವೋಟಿಂಗ್ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ನಂಬರ್ಸ್ ಮತ್ತು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಜೊತೆ ಉತ್ತರ ಕಂಡುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮೊದಲಿಗೆ ಈ ಬಾರಿಯ ಅಭ್ಯರ್ಥಿಗಳ ಆಯ್ಕೆ ಮತ್ತು NDA ಮೈತ್ರಿಯ ತಂತ್ರಗಾರಿಕೆ ಏನು ಅಂತ ನೋಡೋಣ. NDA ಮೈತ್ರಿಕೂಟ ಇಲ್ಲಿ ಅತ್ಯಂತ ಚಾಣಕ್ಯ ನಿರ್ಧಾರ ತೆಗೆದುಕೊಂಡಿದೆ. ಸಭಾಪತಿ ಸ್ಥಾನ ಬಿಜೆಪಿಯ ಹಿರಿಯ ನಾಯಕ, ಅನುಭವಿ ಶಾಸಕ PH ಪೂಜಾರ್ ಅವರಿಗೆ ನೀಡಲಾಗಿದೆ. ಉಪಸಭಾಪತಿ ಸ್ಥಾನ ಮಿತ್ರ ಪಕ್ಷವಾದ JDSನ ಮಂಜೇಗೌಡ ಅವರಿಗೆ ಬಿಟ್ಟುಕೊಡಲಾಗಿದೆ. ಇದು ಬರೀ ಸ್ಥಾನ ಹಂಚಿಕೆ ಅಲ್ಲ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳ ನಂತರ ಬಿಜೆಪಿ JDS ಮೈತ್ರಿ ಮೇಲ್ಮನೆಯಲ್ಲೂ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನ. PH ಪೂಜಾರ್ ಅವರು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು, ಸುದೀರ್ಘ ರಾಜಕೀಯ ಅನುಭವ ಹೊಂದಿದವರು. ಇತ್ತ ಮಂಜೇಗೌಡ ಅವರು ಹಳೆಯ ಮೈಸೂರು ಭಾಗದಲ್ಲಿ JDS ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಆದರೆ ಇಲ್ಲಿ ಅಸಲಿ ಪ್ರಶ್ನೆ ಬರುವುದೇ ಇಲ್ಲಿ. NDA ಬಳಿ ಅಭ್ಯರ್ಥಿಗಳಿದ್ದಾರೆ ಸರಿ, ಆದರೆ ಅವರ ಬಳಿ ಗೆಲ್ಲೋಕೆ ಬೇಕಾದ ಸಂಖ್ಯಾಬಲ ಇದೆಯಾ? ಬನ್ನಿ ವಿಧಾನ ಪರಿಷತ್ನ ಪ್ರಸ್ತುತ ಸಂಖ್ಯಾಬಲದ ಲೆಕ್ಕಾಚಾರ ನೋಡ್ತಾ ಹೋಗೋಣ. ಈಗ ನಿಮ್ಮ ಪರದೆ ಮೇಲೆ ಕಾಣಿಸ್ತಾ ಇರೋ ಈ ಚಾರ್ಟ್ ಗಮನಿಸಿ. ಇದು ಆಗಸ್ಟ್ 2026ರ ಪ್ರಸ್ತುತ ವಿಧಾನ ಪರಿಷತ್ನ ಪಕ್ಷವಾರು ಬಲ. ಒಟ್ಟು ಸ್ಥಾನಗಳು 70. ಪ್ರಸ್ತುತ ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ ಸ್ಥಾನ ಸೇರಿ ಖಾಲಿ ಇರುವ ಸ್ಥಾನಗಳು 5. ಪ್ರಸ್ತುತ ಇರುವ ಒಟ್ಟು ಶಾಸಕರು ಅಥವಾ ಸದಸ್ಯರು 65. ಗೆಲುವಿಗೆ ಬೇಕಾದ ಮ್ಯಾಜಿಕ್ ನಂಬರ್ 36. ಈಗ ಪ್ರಮುಖ ಪಕ್ಷಗಳ ಬಲವನ್ನು ಒಮ್ಮೆ ನೋಡೋಣ. ಕಾಂಗ್ರೆಸ್ 38, ಬಿಜೆಪಿ 24, JDS 6, ಪಕ್ಷೇತರ 1. ಈಗ ಲೆಕ್ಕ ಮಾಡಿ ನೋಡೋದಾದ್ರೆ ಬಿಜೆಪಿ 24 ಪ್ಲಸ್ JDS 6 ಅಂದರೆ 30 ಮತಗಳು. ಗೆಲುವಿಗೆ ಬೇಕಾಗಿರೋದು 36. ಅಂದರೆ ಬಿಜೆಪಿ JDS ಮೈತ್ರಿಕೂಟಕ್ಕೆ ಸ್ಪಷ್ಟವಾಗಿ 5ರಿಂದ 6 ಮತಗಳ ಕೊರತೆ ಇದೆ. ಇನ್ನೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬಳಿ 38 ಸದಸ್ಯರಿದ್ದಾರೆ. ಅಂದರೆ ಮ್ಯಾಜಿಕ್ ನಂಬರ್ 36ಕ್ಕಿಂತ 2 ಮತಗಳು ಹೆಚ್ಚೇ ಇವೆ. ಈಗ ಪ್ರತಿಯೊಬ್ಬರ ತಲೆಯಲ್ಲಿ ಬರೋ ದೊಡ್ಡ ಪ್ರಶ್ನೆ ಅಂದರೆ, ಸಂಖ್ಯಾಬಲ ಕಾಂಗ್ರೆಸ್ ಪರವಾಗಿದ್ರು ಬಿಜೆಪಿ JDS ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿದ್ದು ಯಾಕೆ ಅಂತ. NDA ಸುಮ್ಮನೆ ಸೋಲೋದಕ್ಕೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಾ? ಖಂಡಿತ ಇಲ್ಲ. ರಾಜಕೀಯದಲ್ಲಿ ಪ್ರತಿಯೊಂದು ನಡೆಗೂ ಒಂದು ಹಿನ್ನೆಲೆ ಇರುತ್ತೆ. ಇಲ್ಲಿ 4 ಪ್ರಮುಖ ಸಾಧ್ಯತೆಗಳನ್ನು ನಾವು ವಿಶ್ಲೇಷಿಸಬಹುದು. ಸಾಧ್ಯತೆ 1, ಕ್ರಾಸ್ ವೋಟಿಂಗ್ ಅಥವಾ ಅಡ್ಡ ಮತದಾನ. ಅಧಿಕಾರದಲ್ಲಿರೋ ಕಾಂಗ್ರೆಸ್ ಒಳಗೆ ಏನಾದರೂ ಅಸಮಾಧಾನವಿದೆಯಾ? ಆಡಳಿತ ಪಕ್ಷದ ಕೆಲ ಸದಸ್ಯರು ರಹಸ್ಯವಾಗಿ NDA ಅಭ್ಯರ್ಥಿಗೆ ವೋಟ್ ಹಾಕ್ತಾರಾ? ರಹಸ್ಯ ಮತದಾನ ನಡೆದ್ರೆ ಅಥವಾ ವಿಪ್ ಉಲ್ಲಂಘನೆ ಆದರೆ ಚಿತ್ರಣವೇ ಬದಲಾಗಬಹುದು. ಸಾಧ್ಯತೆ 2, ಗೈರು ಹಾಜರಿ ತಂತ್ರ. ಚುನಾವಣೆ ದಿನ ಕಾಂಗ್ರೆಸ್ನ 3ರಿಂದ 4 ಸದಸ್ಯರು ಗೈರು ಹಾಜರಾದ್ರೆ ಸಭೆಯಲ್ಲಿರೋ ಒಟ್ಟು ಸದಸ್ಯರ ಸಂಖ್ಯೆ ಕಡಿಮೆಯಾಗುತ್ತೆ. ಆಗ ಗೆಲುವಿನ ಮ್ಯಾಜಿಕ್ ನಂಬರ್ ಕೂಡ 36ರಿಂದ 33 ಅಥವಾ 32ಕ್ಕೆ ಕುಸಿಯುತ್ತೆ. ಇದು ನಡೆದ್ರೆ NDAಗೆ ಗೆಲುವು ಸುಲಭವಾಗುತ್ತೆ. ಸಾಧ್ಯತೆ 3, ಪಕ್ಷೇತರ ಮತ್ತು ಖಾಲಿ ಸ್ಥಾನಗಳ ರಾಜಕೀಯ. ಖಾಲಿ ಇರುವ 5 ಸ್ಥಾನಗಳು ಮತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿಯ ನಿಲುವು ಏನು? ಇವರನ್ನ ತಮ್ಮತ್ತ ಸೆಳೆಯಲು ರಾಜಕೀಯ ತಂತ್ರ ಹೆಣೆಯಲಾಗುತ್ತಾ? ಸಾಧ್ಯತೆ 4, ಕೇವಲ ಸಾಂಕೇತಿಕ ಹೋರಾಟ. ನಾವು ಹೋರಾಟವಿಲ್ಲದೆ ಜಾಗ ಬಿಟ್ಕೊಡೋದಿಲ್ಲ ಎಂದು ತೋರಿಸಿಕೊಳ್ಳೋಕೆ ಮತ್ತು ಮುಂಬರುವ ಚುನಾವಣೆಗಳಿಗೆ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋಕೆ NDA ಈ ಸ್ಪರ್ಧೆ ಒಡ್ಡಿದ್ಯಾ? ವಿಧಾನ ಪರಿಷತ್ ಅಂದರೆ ಕೇವಲ ಶಾಸನಗಳನ್ನು ಅಂಗೀಕರಿಸುವ ಸಭೆಯಷ್ಟೇ ಅಲ್ಲ.
ಇದು ಸರ್ಕಾರದ ನೀತಿ ನಿಯಮಗಳ ಮೇಲೆ ನಿಯಂತ್ರಣ ಸಾಧಿಸುವ ಮೇಲ್ಮನೆ. ಸಭಾಪತಿ ಪೀಠ ಯಾರ ಕೈಯಲ್ಲಿರುತ್ತೋ ಅವ್ರ ಹತ್ತಿರ ಸದನದ ಕಲಾಪವನ್ನ ನಡೆಸುವ, ಮಸೂದೆಗಳ ಮೇಲಿನ ಚರ್ಚೆಯನ್ನ ನಿಯಂತ್ರಿಸುವ ದೊಡ್ಡ ಅಧಿಕಾರವಿರುತ್ತೆ. ಕಾಂಗ್ರೆಸ್ ತನ್ನ 38 ಸದಸ್ಯರನ್ನ ಒಟ್ಟಾಗಿ ಉಳಿಸಿಕೊಂಡು ಗೆಲುವು ಸಾಧಿಸುತ್ತಾ ಅಥವಾ NDA ತನ್ನ ಚಾಣಕ್ಯ ತಂತ್ರದಿಂದ ಗ್ರ್ಯಾಂಡ್ ಸರ್ಪ್ರೈಸ್ ನೀಡುತ್ತಾ? ಮುಂಬರುವ ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನವು ಕುತೂಹಲಕಾರಿಯಾಗಿದೆ. ನಿಮ್ಗೇನನ್ಸುತ್ತೆ? ಕಾಂಗ್ರೆಸ್ ಸುಲಭವಾಗಿ ಗೆದ್ದು ಸಭಾಪತಿ ಉಪಸಭಾಪತಿ ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ರಹಸ್ಯ ತಂತ್ರದ ಮೂಲಕ ಕಮ್ಮಿ ಇರೋ 5 ಮತಗಳನ್ನು ಹೊಂದಿಸಿ ಪವಾಡ ಮಾಡುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಷ್ಟೇ ಅಲ್ಲ, ರಾಜಕೀಯ ಆಸಕ್ತಿ ಇರೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೊಂದು ರೋಚಕ ಪೊಲಿಟಿಕಲ್ ಅನಾಲಿಸಿಸ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.